ऐसा कलर जल्दी नहीं ये मतलब कोई लेता नहीं सोचता है कलर बहुत ಒಂದ್ ಕೋಟಿ ಕಾರರು ಇಷ್ಟು ಒಳ್ಳೇದು ಬರ್ತಿಲ್ಲ ಅಂತೇಳಿ ಎಲ್ಲರೂ ಹೇಳ್ರಲ್ಲ ನಂಗೆ ತುಂಬಾ ಖುಷಿ ಆಯ್ತು. ಕಾರ ಒಳ್ಳೆ ನಾರ್ಮಲ್ ಒಳ್ಳೆ ಸೀಟ್ ಎಲ್ಲ ಒಳ್ಳೇದಿತ್ತು, ಒಳ್ಳೆ ಇದಾಗುತ್ತೆ, ತೊಂದರೆ ಏನೂ ಇದಿಲ್ಲ. ಕಾಲು ನೀಡಿ ಕೂತ್ಕೊಳ್ಳುವಂಥ ಇದು ಉಂಟು. 8 ಜನ ಕೂತ್ಕೊಂಡು ಮಾತಾಡ್ತಾ ಒಳ್ಳೆ ಒಂದು ಎಂಜಾಯ್ ಮಾಡ್ತಾ ಹೋಯ್ಲಕ್ಕೆ. ಸೌಂಡ್ ಸಿಸ್ಟಮ್ ಹೆಂಗಿದೆ? ಈಗ ನೈಟ್ ನಿನ್ನೆ ಡಿಜೆ ಹಾಕೊಂಡು ಕುಣಿತಿದ್ರಿ ನೀವು ಮನೆಯಲ್ಲಿ, ಹೌದೌದು, ಹೆಂಗಿದೆ ಅದು? ಅದು ಮಾತ್ರ ನೆಕ್ಸ್ಟ್ ಲೆವೆಲ್, ಮಾಡ್ಲಿಕ್ಕೆ ಇಲ್ಲ ಆ ತರ ಇದೆ. ನಾವೀಗ ಹಾಸನಕ್ಕೆ ಹೋಗೋಣ. ಹಾಸನಕ್ಕೆ ನಾವು ನಾರ್ಮಲಿ ನೋಡಿದ್ರೆ ಬೆಂಗಳೂರಿನ ನನ್ನ ಮನೆಯಿಂದ ಇಲ್ಲಿದೆ ನೋಡಿ 169 ಕಿಲೋಮೀಟರ್ ಆಗುತ್ತೆ. ನನ್ನ ಇವತ್ತಿನ ಜರ್ನಿ ಕಾನ್ಸೆಪ್ಟ್ ಏನು ಗೊತ್ತಾ, ನಾನು ಎಲ್ಲೂ ಕೂಡ ಇದನ್ನು ಚಾರ್ಜ್ ಮಾಡೋದಿಲ್ಲ. ಯಾಕಂದರೆ ನಮ್ಮ ಕಾರ್ ಇರೋದು 79 ಕಿಲೋವ್ಯಾಟ್. 100 ಸ್ಪೀಡಲ್ಲಿ ಇದ್ದೀನಿ, ನಿಮ್ಗೆ ಕಾಣಿಸ್ಬೋದು. 100ಕ್ಕಿಂತ ಜಾಸ್ತಿ ಇದೆ ಸ್ಪೀಡು, ಒಂದು ಸ್ವಲ್ಪನೂ ಶೇಕ್ ಇಲ್ಲ. ಈಗ ಒಳಗಡೆ ನಾವು ಓಡಿಸ್ತಿದ್ದೀವಿ, ಏನು ಸೌಂಡ್ ಕೇಳಿಸ್ತಿಲ್ಲ. ನನಗೆ ಎಲೆಕ್ಟ್ರಿಕ್ ಗಾಡಿ ಓಡಿಸಿ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಓಡಿಸ್ತಾ ಇರೋದು. ನನಗೆ ಆಗ್ತಿಲ್ಲ, ಒಂಥರ ಏನಪ್ಪ ಇದು ಇಷ್ಟು ನಾಯ್ಸ್ಲೆಸ್ ಆಗಿ ಹೋಗ್ತಿದೆ ಅಂತ ಅನ್ನೋರಿಗೆ ಒಳಗಡೆನೂ ಸ್ಪೀಕರಲ್ಲಿ ಒಂದು 4-5 ವೇರಿಯಂಟ್ ಸೌಂಡನ್ನು ಅವ್ರು ಕೊಟ್ಟಿದ್ದಾರೆ. ಆ ಥರ ಸೌಂಡನ್ನು ಇಟ್ಕೊಂಡು ನೀವು ಓಡಿಸ್ಬೋದು, ಅದು ಕೂಡ ಆಪ್ಷನ್ ಇದೆ. ಈಗ 75,000 ರೂಪಾಯಿ ಚಾರ್ಜರ್ 11.2 ಕಿಲೋವ್ಯಾಟ್ ಫಾಸ್ಟ್ ಚಾರ್ಜಿಂಗನ್ನು ನಾನು ತಗೊಂಡಿದ್ದೀನಿ. ಅದೇ ನಿಮಗೆ ಮಾರ್ಕೆಟಲ್ಲಿ 45-35 ಸಾವಿರ ರೂಪಾಯಿ ಸಿಗುತ್ತೆ. ಸರ್ ನಾನು ಅಲ್ಲಿ ಹಾಕ್ಕೊತೀನಿ, ನಿಮ್ಮದೇ ಏನಕ್ಕೆ ತಗೋಬೇಕು ಅಂತ ಹೇಳಿದ್ರೆ, ಸರ್ ಗ್ಯಾರಂಟಿ ಹೋದರೆ ನಾವು ಜವಾಬ್ದಾರರಲ್ಲ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಜವಾಬ್ದಾರರಲ್ಲ, ನೀವು ಥರ್ಡ್ ಪಾರ್ಟಿ ಚಾರ್ಜರನ್ನು ಯೂಸ್ ಮಾಡಿದ್ದೀರ, ನಾವು ಜವಾಬ್ದಾರಿ ಅಲ್ಲ ಅಂತಾನು ಇಲ್ಲಿ ನಿಮಗೆ ಶೋರೂಮ್ ಅವ್ರು ಹೇಳ್ತಾರೆ. ಈ ಕಾರು ತುಂಬ ವೆಯ್ಟ್ ಇರುತ್ತಿದ್ದು, ಯಾಕಂದರೆ ಅಡಿ ಬೇಸ್ ಕಂಪ್ಲೀಟ್ಲಿ ಇಲ್ಲಿ ಬ್ಯಾಟ್ರಿಗಳಿರೋದ್ರಿಂದ ನಿಮ್ಗೆ ಯಾವತ್ತೂ ಇದು ವೆಯ್ಟ್ಲೆಸ್ ಆಗೋದೇ ಇಲ್ಲ. ಆ ವೆಯ್ಟ್ಲೆಸ್ ಆಗದೇ ಇರೋದ್ರಿಂದ ಒಂದು ಮೈನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, EV ಕಾರ್ಗಳಲ್ಲಿ ಟೈರ್ ಅನ್ನೋದು ಬೇಗ ಸವಿಯುತ್ತೆ. ಜೇಬಲ್ಲಿ ನಯಾ ಪೈಸೆ ದುಡ್ಡಿಲ್ಲ, ನಾನು ಓಡಾಡಬೇಕು, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಂಗೆ ಡೈಲಿ ಏನು ರೊಟೇಷನ್ ಆಗೋದಿಲ್ಲ, ನಾನು ಡೈಲಿ ಓಡಾಡಲೇಬೇಕಾಗುತ್ತೆ, ನನಗೆಲ್ಲೋ ತಿಂಗಳಲ್ಲಿ ಒಂದ್ಸಲ ಆದರೆ ನಾನು ಕೊಡ್ಬೋದು ಅನ್ನೋ ಥರ ಇದ್ದರೆ ನಿಮ್ಗೊಂದು 4-5 ಸಾವಿರ 10 ಸಾವಿರದ ಒಳಗಡೆ ಕರೆಂಟ್ ಬಿಲ್ ಬರುತ್ತೆ. 269 ರೇಂಜ್ ಹಾಗೆ ಉಳಿದಿದೆ. ಅಗೇನ್ ನಾವು AC ಹಾಕ್ಕೊಂಡು 2 ರೋವಲ್ಲೂ AC ಹಾಕ್ಕೊಂಡು ಬಂದಿರೋದ್ರಿಂದ ನಮಗೆ 460 ತೋರಿಸ್ತು, ಅವ್ರು ಹೇಳಿರೋದ್ಕಿಂತ 100 ಕಮ್ಮಿ ತೋರಿಸ್ತು. ಮತ್ತೆ AC ಹಾಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದಾಗ ನಮಗೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮತ್ತು 20 ಕಡಿಮೆ ಆಯಿತು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಈಗ ಮಹೇಂದ್ರ XEV 9S ಅನ್ನು ನಾವು ಬೈ ಮಾಡಿದ್ದೀವಿ. ಇದು ಪ್ಯಾಕ್ 1, ಪ್ಯಾಕ್ 2, ಪ್ಯಾಕ್ 3 ಅವೈಲೇಬಲ್ ಇದೆ. EV ಆದ್ದರಿಂದ ತುಂಬ ಜನರಿಗೆ ಈ ಡೌಟ್ ಇರುತ್ತೆ, ಅದು ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಅಂತ ಹೇಳಿ. ಇಲ್ಲೇ ನನ್ನ ಕಾರ್ ಇದೆ ನೋಡಿ, ಫುಲ್ ಚಾರ್ಜ್ ಮಾಡಿದ್ದೀನಿ, ಕಂಪ್ಲೀಟ್ಲಿ ಚಾರ್ಜ್ ಆಗಿ. ಈಗ ನೋಡಿ ಡಿಕ್ಕಿಲೂ ಕೂಡ ನಮ್ಮ ಕೆಲವೊಂದು ಐಟಮ್ಸ್ಗಳನ್ನು ನಾವು ಇಟ್ಕೊಂಡಿದ್ದೀವಿ. ಯಾವುದಕ್ಕೂ ಕೂಡ ಒಂದು ಅವ್ರು ಕೊಡುವಂಥ ನಾರ್ಮಲ್ ಚಾರ್ಜಿಂಗ್ ಕಿಟ್ಟನ್ನು ಇಟ್ಕೊಂಡಿದ್ದೀನಿ. ಇದು ಸ್ಲೋ ಚಾರ್ಜರು, 18ರಿಂದ 22 ಗಂಟೆಗಳ ಕಾಲ ಬೇಕಾಗುತ್ತೆ. ಹೋಗುವ, ನಾವೀಗ ಹಾಸನಕ್ಕೆ ಹೋಗೋಣ. ಹಾಸನಕ್ಕೆ ನಾವು ನಾರ್ಮಲಿ ನೋಡಿದ್ರೆ ಈಗ ನನ್ನ ಮನೆಯಿಂದ, ಬೆಂಗಳೂರಿನ ನನ್ನ ಮನೆಯಿಂದ ಇಲ್ಲಿದೆ ನೋಡಿ 169 ಕಿಲೋಮೀಟರ್ ಆಗುತ್ತೆ. ನನ್ನ ಇವತ್ತಿನ ಜರ್ನಿ ಕಾನ್ಸೆಪ್ಟ್ ಏನು ಗೊತ್ತಾ, ನಾನು ಎಲ್ಲೂ ಕೂಡ ಇದನ್ನು ಚಾರ್ಜ್ ಮಾಡೋದಿಲ್ಲ. ಯಾಕಂದರೆ ನಮ್ಮ ಕಾರ್ ಇರೋದು 79 ಕಿಲೋವ್ಯಾಟ್, ಅವ್ರು ಹೇಳಿರೋದು 550 ಮೈಲೇಜ್ ಕೊಡುತ್ತೆ ಅಂತ. ನಾವು ವಿತ್ AC ಹೋಗೋಣ, ನನ್ನ ಪ್ರಕಾರ 480ರಿಂದ 500 ಆದರೂ ಮೈಲೇಜ್ ಕೊಡಬೇಕು ಅಲ್ವಾ? ಎಸ್, ಯಾರಿಗಾದರೂ ಕೂಡ ಒಂದು EV ಕಾರನ್ನು ತಗೊತಾರೆ ಅಂತ ಹೇಳಿದ್ರೆ 200-300 ಮೈಲೇಜ್ ಕೊಟ್ಟರೆ ಸಾಕಾಗಲ್ಲ. ನಾರ್ಮಲಿ EV ಕಾರಲ್ಲಿ ಹೋಗೋರು ಏನು ಮಾಡ್ತಾರೆ, ಇಲ್ಲಿಂದ ಹಾಸನಕ್ಕೆ ಹೋಗ್ತಾರೆ, ಹಾಸನದಲ್ಲಿ ಒಂದು ಸಲ ಚಾರ್ಜ್ ಮಾಡ್ಕೊತಾರೆ. ಹಾಸನದಲ್ಲಿ ಜಾಸ್ತಿ ಚಾರ್ಜಿಂಗ್ ಪಾಯಿಂಟ್ಗಳಿರೋದು ಎಲ್ರಿಗೂ ಕೂಡ ಗೊತ್ತು, ಅಲ್ಲಿ ಚಾರ್ಜ್ ಮಾಡ್ಕೊಂಡು ಮತ್ತೆ ಅಗೈನ್ ಬೆಂಗಳೂರಿಗೆ ಬರ್ತಾರೆ. ಆದರೆ ನಮ್ಮ ಜರ್ನಿಲಿ ಕಂಪ್ಲೀಟ್ಲಿ ಫುಲ್ ಚಾರ್ಜ್ ಮನೆಯಿಂದ ಮಾಡಿಕೊಂಡು ಹಾಸನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ರೀಚಾರ್ಜ್ ಮಾಡೋದಿಲ್ಲ, ನಾವು ಮಾಡದೇನೆ ವಾಪಸ್ ಇಲ್ಲಿಗೆ ಬರಬೇಕು. ಮತ್ತು ಹಾಸನದಲ್ಲಿ ಒಂದಿನ ಇದ್ದುಕೊಂಡು ಅಲ್ಲೆಲ್ಲ ಸುತ್ತಾಡಿ ಟೋಟಲ್ ಎಷ್ಟು ಕಿಲೋಮೀಟ್ರ್ ನಾನು ಓಡಾಡ್ತೀನಿ, ಅದರ ಜರ್ನಿ ಹೆಂಗಿರುತ್ತೆ, ನಿಜವಾಗಿಯೂ ಇದು 480ರಿಂದ 500 ಕಿಲೋಮೀಟ್ರ್ ರೇಂಜನ್ನು ಕೊಡುತ್ತಾ ಅಥವಾ 550 ಕೊಡುತ್ತಾ, ವಿತ್ AC ಎಷ್ಟು ಕೊಡುತ್ತೆ, ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ. ಈಗ ಸೀದಾ ನಾವು ಹಾಸನಕ್ಕೆ ಹೋಗೋಣ. ಈಗ ನಾವು ಹೊರಟಿದ್ದೀವಲ್ಲ, ಇದು ನಾವು ಎಷ್ಟು ಜನ ಇದ್ದೀವಿ, 1 2 3 2 5 7 ಜನ ಇದ್ದೀವಿ. ಮಗು ಸೇರಿದ್ರೆ 8 ಜನ ಇದ್ದೀವಿ. ಈಗ 8 ಜನ ಅಂದರೆ ಫುಲ್ಲಿ ಲೋಡೆಡ್, ಇದು ಅಂದರೆ 7 ಸೀಟ್ರ್ ಕಾರ್ ಅಲ್ವಾ. ಸೊ ನಾವು 8 ಜನ ಹೋಗ್ತಿರೋದ್ರಿಂದ ಫುಲ್ ಲೋಡ್ ಇದೆ ಈ ಕಾರು.
ಹಾಗಾಗಿ ಈಗ ಒಬ್ಬರು ಇಬ್ಬರು ಹೋಗುವಾಗ ನಿಮಗೆ ಮೈಲೇಜು ಚೆನ್ನಾಗಿ ಸಿಗುತ್ತೆ, ಆಮೇಲೆ ನಾವು ಚೆನ್ನಾಗಿ ಓಡಿಸಿದ್ರೆ ಚೆನ್ನಾಗಿ ಮೈಲೇಜ್ ಬರುತ್ತೆ ಅಂತ ನಿಮಗೆ ಸರ್ವಿಸ್ ಸ್ಟೇಷನ್ ಅವರೆಲ್ಲ ಹೇಳ್ತಾರೆ ನಾರ್ಮಲಿ. ಆದರೆ ನೋಡೋಣ, ಈಗ ಫುಲ್ಲು ಪ್ಯಾಕ್ ಆಗಿದೆ ಕಾರು, ತುಂಬ ವೆಯ್ಟ್ ಇದೆ. ನಾರ್ಮಲಿ ಇ ವಿ ಕಾರ್ನ ಪ್ಲಸ್ ಏನು ಮೈನಸ್ ಏನು ನನಗೆ ಗೊತ್ತಿರೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಗೊತ್ತಿರಲಿ, ನಾವು ಫುಲ್ಲು ಎಲ್ಲ ಮೆಂಬರ್ಸು, ಹೋಲ್ ಫ್ಯಾಮಿಲಿ ಮೆಂಬರ್ಸ್ ಒಂದ್ಸಲ ತೋರಿಸ್ಬೋದು ಎಲ್ಲರೂ. ಅಮ್ಮ, ಅಪ್ಪ, ವೈಫು, ಮಗು, ನಮ್ಮ ಕ್ಯಾಮರಾಮೆನ್ನು, DOP ಮತ್ತು ಹಿಂದ್ಗಡೆ ಇಬ್ಬರು ಎಡಿಟರು, ಎಲ್ಲರೂ ಕೂಡ ಒಟ್ಟಾಗಿ ಹಾಸನ ಕಡೆ ಹೋಗ್ತಾ ಇದ್ವಿ. ಬನ್ನಿ, ನಾವು ಹೋಗುವ ಜರ್ನಿ ಜೊತೆಗೆ ಈ ಕಾರ್ ಬಗ್ಗೆ ಮಾತಾಡಿಕೊಂಡು ಏನಾದರೂ ಸಿಕ್ಕರೆ ಅದನ್ನು ನಿಮ್ಗೆ ತೋರಿಸ್ತೀವಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇ ವಿ ಕಾರನ್ನು ತಗೊಳ್ಳೋರು, ಅದರಲ್ಲೂ ಮಹೇಂದ್ರ ತಗೋಬೇಕು, ಈ ಥರ 9S ಜಾಸ್ತಿ ಕಿಲೋಮೀಟ್ರ್ ಕೊಡುವಂಥದ್ದು, ಜಾಸ್ತಿ ಮೈಲೇಜ್ ಕೊಡುವಂಥ ಒಂದು ಕಾರನ್ನು ಬೈ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ಇದು ಒಂದೇ ವಿಡಿಯೋ ಅಲ್ಲ, ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಕಂಟಿನ್ಯೂ ಇದರಲ್ಲಿ ಏನು ಮೈನಸ್ ಇರುತ್ತೆ ಪ್ಲಸ್ ಇರುತ್ತೆ ಎಲ್ಲವನ್ನ ಎಳೆಯಾಗಿ ಈ ಚಾನಲಲ್ಲಿ ಬಿಟ್ಟಿಡ್ತಾ ಹೋಗ್ತೀನಿ. ಬನ್ನಿ, ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಫುಲ್ ಚಾರ್ಜ್ ಇದೆ. ಇಲ್ಲೊಂದು ಸ್ವಲ್ಪ ದೂರ ಬಂದಿದ್ದೀನಿ, 99% ಇದೆ ರೇಂಜು. ಎಷ್ಟು ಕಿಲೋಮೀಟ್ರ್ ತೋರಿಸ್ತಿದೆ ಅಂತ ಹೇಳಿದ್ರೆ 450 ವಿದ್ ಎಲ್ಲ ಕಡೆನೂ AC, ಹಿಂದವರೆಗೂ AC ಹಾಕಿದ್ದೀವಿ. ಆಮೇಲೆ ಸೀಟಲ್ಲೂ ಕೂಡ ವೆಂಟಿಲೇಟರ್ ಸೀಟ್ ಆಗಿರೋದ್ರಿಂದ ಫುಲ್ಲು ಇದು AC ಇದೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ 450 ತೋರಿಸ್ತಿದೆ. ನಾನು ಯಾವ ಮಾಡಲ್ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಇದು ಡಿಫಾಲ್ಟ್ ಮಾಡಲ್ ಹೋದರೆ 440 ತೋರಿಸ್ತಿದೆ. ನಾನು ಡಿಫಾಲ್ಟಲ್ಲಿ ಹೋಗಲ್ಲ, ಇನ್ನೊಂದು ವರ್ಷನ್ ಇದೆ ಇದರಲ್ಲಿ, ತೋರಿಸ್ತೀನಿ ನೋಡಿ. ರೇಂಜ್ ಅಂತ ಇದೆ, ಅದರಲ್ಲಿ ಹೋಗ್ತೀನಿ. ಒಂದು ನಿಮಿಷ. ಡಿಫಾಲ್ಟ್ಗೂ ರೇಂಜ್ಗೂ ಸ್ವಲ್ಪ ಡಿಫ್ರೆನ್ಸ್ ಸಿಗುತ್ತೆ ನಮಗೆ. ಅಂದರೆ ಈಗ ಒಂದು 10 ಕಿಲೋಮೀಟರ್ ಜಾಸ್ತಿ ಸಿಗುತ್ತೆ ಇದರಲ್ಲಿ. ಈಗ 450 ಕಿಲೋಮೀಟರ್ ತೋರಿಸ್ತಿದೆ. ನೋಡೋಣ, ಇದೇ ಮೋಡು ಅಥವಾ ಡಿಫಾಲ್ಟ್ ಮೋಡ್, ಎರಡರಲ್ಲಿ ಒಂದು 10 ಕಿಲೋಮೀಟರ್ ವೇರಿಯೇಷನ್ ಇದೆ. ಗಾಡಿಯನ್ನು ಆಫ್ ಮಾಡಿ ಆನ್ ಮಾಡಿದಾಗ ಅದು ಡಿಫಾಲ್ಟ್ ಮೋಡ್ಗೆ ಹೋಗುತ್ತೆ. ನೋಡುವ, ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟು. ಆಮೇಲೆ ರೀಜನ್ರೇಷನ್ನು ಲೆವೆಲ್ 1 ಇಟ್ಟಿದ್ದೀನಿ ನಾನು. ಅಡಾಸ್ ಎಲ್ಲ ಆಫ್ ಮಾಡಿದ್ದೀನಿ, ಯಾಕಂದರೆ ಈಗ ಬೆಂಗಳೂರಲ್ಲೇ ಇರೋದ್ರಿಂದ ನಾನು ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಅಡಾಸು ಅಷ್ಟು ಚೆನ್ನಾಗಿ ವರ್ಕ್ ಆಗಲ್ಲ. ಲಾಂಗ್ ಹೋಗುವಾಗ ಕ್ರೂಸ್ ಕಂಟ್ರೋಲು ಎಲ್ಲವನ್ನ ಯೂಸ್ ಮಾಡ್ಬೋದು. ನೋಡುವ, ಬನ್ನಿ ಹೋಗೋಣ. ಈಗ ನಾವೊಂದು ಹೋಟೆಲ್ಗೆ ಹೋದ್ವಿ, ಅಲ್ಲಿ ಸುಮಾರು ಜನ ಬಂದು ಈ ಕಾರನ್ನು ನೋಡಿದ್ರು. ಈ ಕಾರು 5 ವೇರಿಯಂಟು ಕಲರ್ಸಲ್ಲಿ ಅವೈಲೇಬಲ್ ಇದೆ. ನಾವು ತಗೊಂಡಿರೋದು ಡೆಸರ್ಟ್ ಮಿಸ್ಟು. ಬಹುಶಃ ಈ ಕಾರನ್ನು ಅಲ್ಲಿ ಹೋಗಿ ನಾವು ನಿಲ್ಲಿಸಿದಾಗ ಅವರಿಗೆ ಸಖತ್ ಇಂಪ್ರೆಸ್ ಆಯಿತು. ಯಾರೋ ಹೇಳ್ತಾ ಇದ್ರು, ಸರ್ ನಮ್ಮವರೊಬ್ಬರು 1 ಕೋಟಿ ರೂಪಾಯಿ BMW ತಗೊಂಡಿದ್ರು, ಅದು ಕೂಡ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಗೊಂಥರ ಫೀಲ್ ತುಂಬ ಖುಷಿ ಆಯಿತು. अच्छा है ना, अभी चार्जिंग भी कर सकता है, किधर फंस गया तो चार्जिंग करके रखने का बना। इसके लिए बहुत बढ़िया अभी निकाला है। विदाउट AC में 550 रेंज है, विदाउट AC। हाँ फुल चार्ज। विद AC में 480, 470, 460। नहीं, बहुत बढ़िया है, देखने के लिए कलर कॉम्बिनेशन, कलर अच्छा है ना, बहुत अच्छा। ऐसा कलर जल्दी नहीं मिले, ये मतलब कोई लेता नहीं, सोचता है क्या कलर बहुत बढ़िया है। मैं खुद कलर का ही ज्यादा काम किया, मैं फैशन डिजाइनिंग का ज्यादा काम किया। वर्ल्ड का नंबर 1 कलर एक ही होता है, वो होता है प्रॉपर ग्रे। ಒಂದು ಕಾರನ್ನು ನಾವು ತಗೊಂಡಾಗ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಈಗಷ್ಟೇ ಮಾರ್ಕೆಟಿಗೆ ಬಂದಿರುವಂಥ ಹೊಸ ಹೊಸ ಕಾರುಗಳನ್ನು ಟ್ರೈ ಮಾಡಬೇಕು. ಅಲ್ಲಿ ಏನೋ ಡಿಫ್ರೆಂಟ್ ಆಗಿರುತ್ತೆ, ಅದನ್ನು ನಾವು ಕೂಡ ಕಲ್ತ್ಕೋಬೇಕು. ಆಮೇಲೆ ಒಂದಿಷ್ಟು ಜನ ನಮ್ಮ ಕಾರನ್ನು ನೋಡಿದಾಗ ನಮ್ಮ ಗಂಡು ಮಕ್ಕಳಿಗೆ ಅದೇ ತುಂಬ ಖುಷಿ ಆಗೋದು. ನಮಗೆ ಬೇರೆ ಏನೂ ಇರಲ್ಲ. ಈಗ ಹೆಣ್ಮಕ್ಳಾದರೆ ಚಿನ್ನ ತಗೋಬೇಕು, ಸೀರೆ ತಗೋಬೇಕು, ಹಿಂಗೆಲ್ಲ ಇರುತ್ತೆ. ನಮ್ಮ ಗಂಡು ಮಕ್ಕಳಿಗೆ ಹೆಂಗೆ ಅಂತ ಹೇಳಿದ್ರೆ, ಯಾರಾದರೂ ನಮ್ಮ ಕಾರನ್ನು ನೋಡಿ ಖುಷಿ ಪಟ್ಟರೆ, ಇಲ್ಲ ನಾವು ತಗೊಳ್ಳೋ ಕಾರು ತುಂಬ ಚೆನ್ನಾಗಿದೆ ಅಂತ ನಮ್ಗೆ ಅನಿಸಿದ್ರೆ, ಅದು ಒಂಥರ ಫೀಲ್ ಗುಡ್ ಅಂತ ಹೇಳ್ತೀವಲ್ಲ, ಹಂಗಾಗುತ್ತೆ. ನಮ್ಮ ಕಾರನ್ನು ಎಷ್ಟು ಜನ ಬಂದು ನೋಡಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆಯ್ತು ನಮಗೆ. ಸಖತ್ ಅಂದರೆ ಸಖತ್ ಖುಷಿ ಆಯಿತು. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಇದ್ರ ಫೀಚರ್ಸನ್ನು ಅವರಿಗೂ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಸರ್ ಕರ್ನಾಟಕದಲ್ಲಿ ಈಗ ಸ್ವಲ್ಪ ಜನ ತಗೊತಾ ಇದ್ದಾರೆ, ಸೊ ನಾವು ತಗೊಂಡಿದ್ದೀವಿ, ಅವರಲ್ಲಿ ನಾವು ಒಬ್ಬರು. ಕನ್ನಡದಲ್ಲಿ ಈ ಥರ 7 ಸೀಟರ್ XEV 9S ಅನ್ನು ತಗೊಂಡಿರೋದು, ಇಂಡಿಯಾದ ಮೊದಲ 7 ಸೀಟರ್ ಕಾರನ್ನು, ಅದರಲ್ಲೂ EVಯಲ್ಲಿ 7 ಸೀಟರ್ ಕಾರನ್ನು ತಗೊಂಡಿರೋದು ಹೆಗ್ಗದ್ದೆ ಸ್ಟುಡಿಯೋ ಮಾತ್ರ ಅಂತ ಹೇಳ್ಕೊಂಡು ನಮ್ಮ ಜರ್ನಿನ ಈಗ ಮತ್ತೆ ಕಂಟಿನ್ಯೂ ಮಾಡಿದ್ದೀವಿ. ನೋಡಿ, ನಾವು ಅಲ್ಲಿಂದ ಹೊರಡುವಾಗ 460 ಸಮಥಿಂಗ್ ಏನೋ ತೋರಿಸ್ತಾ ಇತ್ತು. ನಾನು ಅದನ್ನು ನಿಮ್ಗೆ ಡಿಸ್ಪ್ಲೇ ಮಾಡಿದ್ದೀನಿ.
ಈಗ ಸರಿಸುಮಾರು 1-1.5 ಗಂಟೆ ಜರ್ನಿ ಮಾಡಿದ್ದೀನಿ ನಾನು ಇಲ್ಲಿಗ. ಒಂದು ಸ್ವಲ್ಪ ಟೀ ಬ್ರೇಕ್ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆ ಹೋಟೆಲಲ್ಲಿದ್ವಿ. ಈಗ ನೋಡಿ 387 ಕಿಲೋಮೀಟರ್ ರೇಂಜನ್ನು ತೋರಿಸ್ತಿದೆ. ಚಾರ್ಜ್ 81% ಇದೆ. ಅಂದರೆ ನಾವು ಕಂಪ್ಲೀಟ್ಲಿ ಫುಲ್ಲಿ ಎ ಸಿಲಿ, ಅದರಲ್ಲೂ ವೆಂಟಿಲೇಟೆಡ್ ಸೀಟ್ ಆಗಿರೋದ್ರಿಂದ ಎ ಸಿ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಾನು ಇದನ್ನು 100 ಸ್ಪೀಡ್ ಎಬೋವಲ್ಲೂ ಕೂಡ ಸ್ವಲ್ಪ ಟಚ್ ಮಾಡಿದ್ದೀನಿ. ಅಂದರೆ 120 ಸ್ಪೀಡಲ್ಲೂ ಕೂಡ ಸ್ವಲ್ಪ ಹೊತ್ತು ರನ್ ಮಾಡಿದೆ. ನೋಡೋಣ ಹೇಗೆ ಹೋಗುತ್ತೆ, ಹೇಗಿರುತ್ತೆ ಅಂತ. ಚೆನ್ನಾಗಿದೆ. ಈಗ ನನ್ನ ಹತ್ರ ಹಳೇದಾಗಿ ನೆಕ್ಸಾನ್ ಕಾರ್ ಇತ್ತು. XUV ಅಂತ ಹೇಳಿದ್ರೆ ಸುಮಾರು ಜನ ಹೇಳ್ತಾರೆ ಹೈಟ್ ಇರುತ್ತೆ, ಸ್ವಲ್ಪ ಶೇಕ್ ಆಗುತ್ತೆ, ತೇಲಾಡುತ್ತೆ ಗಾಡಿ ಅಂತ. ಇದರಲ್ಲಿ ಏನೂ ಆ ಥರ ಆಗಲಿಲ್ಲ, ಏನು ತೇಲೋದು ಏನೂ ಆಗಿಲ್ಲ. ನೋಡಿ ಈಗಲೂ ನಾನು ನೋಡಿ ಬೇಕಾದ್ರೆ ತೋರಿಸ್ತೀನಿ. ನೋಡಿ ಇಲ್ಲಿ ನೋಡಿ, ನಾನೀಗ 100 ಸ್ಪೀಡಲ್ಲಿದ್ದೀನಿ, ನಿಮ್ಗೆ ಕಾಣಿಸ್ಬೋದು. 100ಕ್ಕಿಂತ ಜಾಸ್ತಿ ಇದೆ ಸ್ಪೀಡು. ಒಂದು ಸ್ವಲ್ಪನೂ ಶೇಕ್ ಇಲ್ಲ. ಅಂದರೆ ರೋಡ್ ಚೆನ್ನಾಗಿಲ್ಲ ಅಂದರೆ ಶೇಕ್ ಆಗೇ ಆಗುತ್ತೆ. ಆದರೆ ಕಂಫರ್ಟ್ ಝೋನ್ ತುಂಬ ಚೆನ್ನಾಗಿದೆ, ಸೌಂಡ್ ಏನೂ ಇಲ್ಲ. ನಮ್ಗೇನಾದ್ರು ಸೌಂಡ್ ಬೇಕು ಅಂದರೆ ಇಲ್ಲಿ ಒಂದು ಬಟನ್ ಇದೆ, ಇದನ್ನ ಒತ್ಕೊಂಡ್ರೆ ಆಯ್ತು ನೋಡಿ, ಈಗ ಹೊರಗಡೆಯಿಂದ ಸೌಂಡ್ ಬರುತ್ತೆ, ಸೌಂಡ್ ಕೇಳುತ್ತೆ, ಉಯ್ ಉಯ್ ಅಂತ. ಇದೊಂದು 3-4 ಥರ ಸೌಂಡನ್ನು ನಾವು ಇಟ್ಕೋಬೋದು, ಅದು ಆಪ್ಷನ್ ಇದೆ. ಓಕೆ, ಈಗ ಒಳಗಡೆ ನಾವು ಓಡಿಸ್ತಿದ್ದೀವಿ, ಏನು ಸೌಂಡ್ ಕೇಳಿಸ್ತಿಲ್ಲ. ನನಗೆ ಎಲೆಕ್ಟ್ರಿಕ್ ಗಾಡಿ ಓಡಿಸಿ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಓಡಿಸ್ತಾ ಇರೋದು. ನನಗೆ ಆಗ್ತಿಲ್ಲ, ಒಂಥರ ಏನಪ್ಪ ಇದು ಇಷ್ಟು ನಾಯ್ಸ್ಲೆಸ್ ಆಗಿ ಹೋಗ್ತಿದೆ ಅಂತ ಅನ್ನೋರಿಗೆ ಒಳಗಡೆನೂ ಸ್ಪೀಕರಲ್ಲಿ ಸೌಂಡನ್ನು ಇಟ್ಕೊಂಡು ನಿಮ್ಗೆ ಯಾವ ಒಂದು 4-5 ವೇರಿಯಂಟ್ ಸೌಂಡನ್ನು ಅವ್ರು ಕೊಟ್ಟಿದ್ದಾರೆ, ಆ ಥರ ಸೌಂಡನ್ನು ಇಟ್ಕೊಂಡು ನೀವು ಓಡಿಸ್ಬೋದು, ಅದು ಕೂಡ ಆಪ್ಷನ್ ಇದೆ. ಯಾಕೆ ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ಸ್ವಲ್ಪ ಜನ ನೆಗೆಟಿವ್ ಮಾತಾಡ್ತಾರೆ, ಸ್ವಲ್ಪ ಜನ ಪಾಸಿಟಿವ್ ಮಾತಾಡ್ತಾರೆ. ಈ ನೆಗೆಟಿವ್ ವಿಚಾರ ಬಂದರೆ ಏನಿರುತ್ತೆ ಅಂತ ಸುಮಾರು ಜನ ಕೇಳ್ಬೋದು. ಒಂದು, ಸುಮಾರು ಕಂಪನಿಗಳಿದೆ ನಮ್ಮಲ್ಲಿ EV ಕಾರ್ಗಳು, ಆದರೆ ಎಲ್ಲವೂ ಕೂಡ 350, 400, ಅವ್ರು 450 ಅಂತ ಹೇಳೋದು, ಆಮೇಲೆ ಅದು 350 ಕೊಡೋದು, 300 ಕೊಡೋದು, ಒಂದು ಸಲ ಹೋಗ್ಬಿಟ್ಟು ಮತ್ತಲ್ಲಿ ನಿಂತ್ಕೊಂಡು ಅರ್ಧ 1 ಗಂಟೆ 2 ಗಂಟೆ 3 ಗಂಟೆ ಚಾರ್ಜ್ ಹಾಕ್ಕೊಳ್ಳೋದು, ಹೀಗೆಲ್ಲ ಪರಿಸ್ಥಿತಿ ಇದೆ. ಅದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಇದು ಒಂದು. ಇನ್ನು ನಿಮಗೆ ಮೈಂಟೆನೆನ್ಸ್ ವಿಚಾರಕ್ಕೆ ಬಂದರೆ, ನಾನು ಕಳೆದ ಬಾರಿ ವಿಡಿಯೋದಲ್ಲೂ ಹೇಳಿದ್ದೀನಿ, ಕಂಪನಿಯವರು ಒಂದಿಷ್ಟು ತಪ್ಪುಗಳನ್ನು ಮಾಡ್ತಾರೆ. ಈಗ ಈ ಕಾರನ್ನು ನಾನು ತಗೊಂಡೆ, ನನ್ನ ಹೆಸರಲ್ಲಿ ಇದೆ ಅಂತ ಹೇಳಿದ್ರೆ, ನನಗೊಂದು 2 ವರ್ಷನೋ 3 ವರ್ಷನೋ ಇಲ್ಲ 1 ತಿಂಗಳು ಬಿಟ್ಟನೋ ಕೊಡಬೇಕು ಅಂತ ಅನಿಸಿದ್ರೆ, ನಾನು ಇನ್ನೊಬ್ರಿಗೆ ಯಾರಿಗಾದ್ರೂ ಕೊಟ್ಟರೆ ಈ ಬ್ಯಾಟ್ರಿಗೆ ಏನು ವಾರಂಟಿ ಅಂತ ಕೊಡ್ತಾರವರು, ಅದು ಸೆಕೆಂಡ್ ಪಾರ್ಟಿಗೆ ಬರೋದಿಲ್ಲ ಅಂತೆ, ಸೆಕೆಂಡ್ ಪಾರ್ಟಿಗೆ ಅದು ಅಪ್ಲೈ ಆಗೋದಿಲ್ಲ ಅಂತೆ. ಅಂದರೆ ನನ್ನ ಹೆಸರಲ್ಲೇ ಈ ಗಾಡಿನ 15 ವರ್ಷ ಓಡಿಸ್ಬೇಕು. ಹಾಗಾದ್ರೆ ನಾನು ಇದು ರಾಂಗ್ ಅಂತ ನಂಗೆ ಅನಿಸುತ್ತೆ. ಇನ್ನೊಂದು, ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದ್ರ ಮೇಲೆ ಟ್ಯಾಕ್ಸ್ ಹಾಕಿದೆ. ಅಂದರೆ EV ಕಾರ್ಗಳ ಮೇಲೆ ಟ್ಯಾಕ್ಸ್ ಇರಲಿಲ್ಲ, ಈಗ ಟ್ಯಾಕ್ಸನ್ನು ಅಪ್ಲೈ ಮಾಡಿದ್ದಾರೆ. 5 to 10% ಟ್ಯಾಕ್ಸ್ ಜಾಸ್ತಿ ಆಗಿದೆ. ಇದು ಒಂದು ದೊಡ್ಡ ಹೊರೆ. ನಾವು ಪೆಟ್ರೋಲ್ ಡೀಸೆಲ್ ಕಾರ್ಗಳನ್ನು ಕಮ್ಮಿ ಮಾಡಬೇಕು, EV ಕಾರ್ಗಳನ್ನು ಜಾಸ್ತಿ ಬಳಕೆ ಮಾಡಬೇಕು, ಜಾಸ್ತಿ ಎಲ್ಲ ತಗೋಬೇಕು ಅಂತ ಹೇಳಿದ್ರೆ ಸರ್ಕಾರ ಬೇಸಿಕ್ ಒಂದಿಷ್ಟು ಪ್ರಾಮಿನೆನ್ಸನ್ನು ಈ ಥರದ ವೇರಿಯಂಟ್ ಕಾರ್ಗಳಿಗೆ ಕೊಡಬೇಕು. ಅಂದರೆ EV ಎಲ್ಲದಕ್ಕೂ ಕೊಡಬೇಕು. ಈಗ ಸಬ್ಸಿಡಿ ಅಂತ ಸಾಯ್ತಾರೆ, ಎಲ್ಲೂ ಸಬ್ಸಿಡಿ ಕೊಡಲ್ಲ. ಆಮೇಲೆ ಈ ಕಾರುಗಳು ಅಫೋರ್ಡೆಬಲ್ ಪ್ರೈಸಲ್ಲಿ ಇರೋದಿಲ್ಲ. ಈಗ ನಿಮಗೆ ಡೀಸೆಲ್ ಪೆಟ್ರೋಲ್ ವಿಚಾರಕ್ಕೆ ಬಂದಾಗ ನಿಮ್ಗೊಂದು 24 ಲಕ್ಷಕ್ಕೆ ಸಿಗೋ ಕಾರು ಇದಕ್ಕೆ ಬಂದಾಗ 34 ಲಕ್ಷ ಆಗುತ್ತೆ. ಇದ್ರ ಬಗ್ಗೆ ಒಂಚೂರು ನಿಗಾ ವಹಿಸಬೇಕು ಅಂತ ನನ್ನ ಒಂದು ಮನೋಭಿಲಾಷೆ. ನನಗನ್ಸಿದ್ದಿದ್ದು, ನಾನು ಕಾರ್ ತಗೋಬೇಕು ಅಂದಾಗ ನನಗನ್ಸಿರೋ ಫ್ಯಾಕ್ಟ್ ಇದು. ಎಲ್ಲೋ ಒಂದು ಕಡೆ ಕಮ್ಮಿಗಾದರೆ, ಸ್ವಲ್ಪ ನಮ್ಮ ಬಜೆಟಿಗೆ ಆದರೆ ಮಾತ್ರ ನಾವೆಲ್ಲ ಇದನ್ನು ತಗೋಬಹುದು. ಮುಂದೆ ಸ್ವಲ್ಪ ಪೆಟ್ರೋಲು ಡೀಸೆಲ್ಲು ಇದನ್ನೆಲ್ಲ ಕಡಿಮೆ ಬಳಕೆ ಮಾಡಿ ನಾವೇನಾದರೂ ಒಂದು ಮಾಡ್ಬೋದು. ಇಲ್ಲ ಅಂದರೆ ಇದು ಖಂಡಿತ ಸಾಧ್ಯ ಇಲ್ಲ. ಇನ್ನೊಂದು, ಈ EV ಕಾರನ್ನು ತಗೊಂಡಾಗ ಇದರೊಟ್ಟಿಗೆ ಒಂದು ಚಾರ್ಜರ್ ಕೂಡ ಫ್ರೀಯಾಗಿ ಕೊಡೋದಿಲ್ಲ. ಮಹೇಂದ್ರದವ್ರಂತೂ ನನಗಂತೂ ಕೊಡಲಿಲ್ಲ. ಅದು ಬಿಡಿ, ಮನೆಗೆ ಮಿನಿಮಮ್ 8 ಕಿಲೋವ್ಯಾಟ್ ಚಾರ್ಜರ್ ಅಂದರೆ ವಿದ್ಯುತ್ತನ್ನು ನೀವು ಹಾಕ್ಕೋಬೇಕು. ಮಿನಿಮಮ್ 8 ಕಿಲೋವ್ಯಾಟ್ ಕರೆಂಟನ್ನು ನಿಮ್ಮ ಮನೆಗೆ ಎಕ್ಸ್ಟ್ರಾ ಸಪ್ಲೈ ಆಗಿ ನೀವು ತಗೋಬೇಕು. ಈ 8 ಕಿಲೋವ್ಯಾಟ್ ತಗೋಬೇಕು ಅಂತ ನಾವೇನಾದರೂ ಬೆಸ್ಕಾಮಿಗೆ ಹೋದ್ರಿದೆಯಲ್ಲ, ಅವರು 1 ಲಕ್ಷ ಕೊಡಿ, 1.5 ಲಕ್ಷ ಕೊಡಿ, ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ಅದು ದುಡ್ಡಿನ ಪೀಕಲಾಟತನ ನಮ್ಮ ಬೆಸ್ಕಾಮಲ್ಲೂ ಇದೆ ಅನ್ನೋದಕ್ಕೆ ನಿಮಗದು ಹೋದರೆ ಅದರ ಅರಿವಾಗುತ್ತೆ. ಅಲ್ಲಿ ನಾವು ಗೌರ್ಮೆಂಟಿಗೆ ಅಷ್ಟು ಕೊಡ್ತೀವೋ, ಕೆಲಸಗಾರರಷ್ಟು ತಿಂತಾರೋ ಅದು ಗೊತ್ತಿಲ್ಲ, ಆದರೆ ಖಂಡಿತವಾಗಿಯೂ ಜಾಸ್ತಿ ಹೇಳ್ತಾರೆ. ಆದರೆ ನಾನು ಹೇಳೋದು, ಕಿಲೋವ್ಯಾಟಿಗೆ 6,500ಕ್ಕಿಂತ ಜಾಸ್ತಿ ನೀವು ಕೊಡೋದಕ್ಕೆ ಹೋಗಬೇಡಿ. ನಾನೀಗ 8 ಕಿಲೋವ್ಯಾಟ್ ತೊಗೊಂಡಿದ್ದೀನಿ. ನನಗೆ ತುಂಬ ಆತ್ಮೀಯರು ಒಂದಿಷ್ಟು ಜನ ಇರೋಕ್ಕೋಸ್ಕರ ನನಗೆ ಒಳ್ಳೆ ಬಜೆಟಲ್ಲೇ ಮಾಡಿಕೊಟ್ಟಿದ್ದಾರೆ. ನಾನು ನನಗೆ ಮಾಡಿಕೊಟ್ಟಿರುವಂತಹ JE ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ನನಗೆ ಬೆಂಬಲವಾಗಿ ನಿಂತರು ಅವರು. ಬಹಳ ಒಳ್ಳೆ ಬಜೆಟಲ್ಲಿ ನನಗಂತೂ ಮೀಟರನ್ನು ಹಾಕ್ಕೊಟ್ಟಿದ್ದಾರೆ. ನೀವು ಇಲ್ಲಿ 2 ಥರ ಮಾಡ್ಬೋದು. ಮನೆ ಮೀಟ್ರಿಗೆ ಒಂದು ಸಪ್ಲೈ ತಗೊಳ್ಳೋದು ಜಾಸ್ತಿ. ಈಗ 2 ಕಿಲೋವ್ಯಾಟ್ ಇದೆ ಅಂತ ಹೇಳಿದ್ರೆ ಅದನ್ನೇ 8 ಕಿಲೋವ್ಯಾಟಿಗೆ ಅಪ್ಗ್ರೇಡ್ ಮಾಡಿ ಟೋಟಲ್ 10 ಕಿಲೋವ್ಯಾಟ್ ಮಾಡಿಕೊಂಡು ಬಳಕೆ ಮಾಡೋದು. ಇನ್ನೊಂದು ಹೊಸ ಆಪ್ಷನ್ ಇದೆ. ಅದೇನಪ್ಪ ಅಂತ ಹೇಳಿದ್ರೆ,
ನೀವೇ ಹೊಸ EV ಕಾರ್ಗಳಿಗಂತಾನೆ ₹1 ಸಬ್ಸಿಡಿ ಕಮ್ಮಿ ಮಾಡಿಬಿಟ್ಟು, ಅಂದರೆ ಇದಕ್ಕೆ ₹5.5 ಆದರೆ ₹4 ಚಾರ್ಜಸ್ಸಲ್ಲೇ ನಿಮಗೆ ಒಂದು ಮೀಟ್ರ್ ಬರೋ ಥರ ಒಂದು ಮೀಟರನ್ನು ಪ್ರೊವೈಡ್ ಮಾಡ್ತಾರೆ, ಅಂದರೆ ಬಿಲ್ ಬರೋ ಥರ ಒಂದು ಮೀಟರನ್ನು ಪ್ರೊವೈಡ್ ಮಾಡ್ತಾರೆ. ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ನಾವೆಲ್ಲ ಮನೆಗಿರೋ ಕರೆಂಟನ್ನು ಬಿಟ್ಟು EVಗಂತಾನೆ ಸಪ್ರೇಟ್ ಮೀಟರನ್ನು ತಗೊಂಡು ಇದನ್ನು ಬಳಕೆ ಮಾಡ್ತಾ ಇದ್ದೀವಿ. ಫುಲ್ ಚಾರ್ಜ್ ಮಾಡೋದಕ್ಕೆ ನಿಮಗೆ ಮತ್ತೆ ಅಗೈನ್ ಅದು ಒಂದಿಷ್ಟು ಖರ್ಚು ಬರುತ್ತೆ. ಜೊತೆಗೆ ಚಾರ್ಜರು ನಾನು ಹೇಳಿರೋಂಗೆ ಮೀಟ್ರ್ ತಗೊಳ್ಳೋದು, ಕಿಲೋವ್ಯಾಟ್ಗಳನ್ನು ತಗೊಳ್ಳೋದು ನಿಮಗೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ಇದಕ್ಕೆ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಈ ಥರದ್ದು ಏನಾದರೂ ಬೇಕು ಅನ್ನೋದಿದ್ರೆ ಹತ್ರ 1 ರಿಂದ 1.5 ಲಕ್ಷ ಖಂಡಿತ ಬೇಕಾಗಿ, ಎಷ್ಟೇ ಆತ್ಮೀಯರು ಇರಲಿ ಏನೇ ಇರಲಿ 1.5 ಲಕ್ಷ ಇಡಲೇಬೇಕು. ಇದು 2 ಯಾವುದು ಚಾರ್ಜಿಂಗ್ ಯೂನಿಟು ಪ್ಲಸ್ ಮೀಟರ್ ಚಾರ್ಜ್ ಎಲ್ಲ ಒಟ್ಟಾಗಿ ಬರುತ್ತೆ. ಓಕೆನಾ? ಇದನ್ನು ಬಿಟ್ಟು ಎಲೆಕ್ಟ್ರಿಕ್ ಕಾರಲ್ಲಿ ಮುಂದೇನಾಗಬಹುದು, ಒಂದು 5 ವರ್ಷ ನಾನು ಓಡಿಸ್ತಾ ಇದ್ದೀನಪ್ಪ ಗಾಡಿ, ಮುಂದೇನಾಗಬಹುದು ಅಂತ ಸುಮಾರು ಜನ ಯೋಚನೆ ಮಾಡೋರು ಇರ್ತಾರೆ. 2 ಥಿಂಗನ್ನು ತುಂಬ ನೀವು ಗ್ರ್ಯಾಪ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಟರಿಗಳ ವಾರಂಟಿಯನ್ನು ಏನು ಕೊಡ್ತಾರಲ್ಲ ಅದನ್ನು ಕಂಪನಿ ಹೇಳಿರುವ ರೀತಿನೇ ನಾವು ಫಾಲೋಅಪ್ ಮಾಡಬೇಕು. ನೀವು ಮನೆಗೆ ಮೀಟ್ರ್ ಫಿಕ್ಸ್ ಮಾಡುವಾಗ ಅವರು ಏನೋ 6 ಸ್ಕ್ವೇರ್ mm ವಯರನ್ನು ಹಾಕಿ ಅಂದಾಗ ನಾವೇನಾದರೂ 4 ಸ್ಕ್ವೇರ್ ಹಾಕಿದ್ರೆ ಅಲ್ಲಿ ಅಪ್ಲೈ ಆಗಲ್ಲ ಅಂತಾರೆ. ಯಾವುದು ನಿಮ್ಮ ಬ್ಯಾಟ್ರಿಗೆ ವಾರಂಟಿ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಈಗ ₹75,000 ಚಾರ್ಜರ್ 11.2 ಕಿಲೋವ್ಯಾಟ್ ಫಾಸ್ಟ್ ಚಾರ್ಜಿಂಗನ್ನು ನಾನು ತಗೊಂಡಿದ್ದೀನಿ. ಅದೇ ನಿಮಗೆ ಮಾರ್ಕೆಟಲ್ಲಿ 45-35 ಸಾವಿರ ರೂಪಾಯಿ ಸಿಗುತ್ತೆ. ಸರ್ ನಾನು ಅಲ್ಲಿ ಹಾಕ್ಕೊತೀನಿ, ನಿಮ್ಮದೇ ಏನಕ್ಕೆ ತಗೋಬೇಕು ಅಂತ ಹೇಳಿದ್ರೆ, ಸರ್ ಗ್ಯಾರಂಟಿ ಹೋದರೆ ನಾವು ಜವಾಬ್ದಾರರಲ್ಲ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಜವಾಬ್ದಾರರಲ್ಲ, ನೀವು ಥರ್ಡ್ ಪಾರ್ಟಿ ಚಾರ್ಜರನ್ನು ಯೂಸ್ ಮಾಡಿದ್ದೀರ, ನಾವು ಜವಾಬ್ದಾರಿ ಅಲ್ಲ ಅಂತಾನು ಇಲ್ಲಿ ಅಗೈನ್ ನಿಮಗೆ ಶೋರೂಮ್ ಅವ್ರು ಹೇಳ್ತಾರೆ. ಇದಕ್ಕೂ ನೀವು ರೆಡಿಯಾಗಿರ್ಬೇಕು. ಹಾಗಾಗಿ ಇಷ್ಟು ಲಕ್ಷ ಹಾಕಿ ಕಾರ್ ತೊಗೊಂಡಿದ್ದೀವಪ್ಪ, ಯಾಕೆ ಈ ರಿಸ್ಕು ಅಂತ ಹೇಳಿ ನಾವೆಲ್ಲ ಏನು ಮಾಡ್ತೀವಿ, ಸರಿ ಬಿಡಿ ಇದರಲ್ಲೇ ಅವ್ರು ಹೇಳಿದ್ದೇ ಮಾಡೋಣ ಅಂತ ಹೇಳ್ಬಿಟ್ಟು ತಗೊತೀವಿ. ಇನ್ನೊಂದು, ಈ ವೆಹಿಕಲ್ ಇದೆಯಲ್ಲ, ಈ ಕಾರ್ ಇದೆಯಲ್ಲ, ಯಾವಾಗಲೂ ವೆಯ್ಟಲ್ಲಿರುತ್ತೆ. ಅಂದರೆ ನಿಮಗೆ ನಾರ್ಮಲ್ ಪೆಟ್ರೋಲ್ ಡೀಸೆಲ್ ಕಾರ್ಗಿಂತ ಈ ಕಾರು ತುಂಬ ವೆಯ್ಟ್ ಇರುತ್ತಿದ್ದು. ಯಾಕಂದರೆ ಅಡಿ ಬೇಸ್ ಕಂಪ್ಲೀಟ್ಲಿ ಇಲ್ಲಿ ಬ್ಯಾಟ್ರಿಗಳಿರೋದ್ರಿಂದ ನಿಮ್ಗೆ ಯಾವತ್ತೂ ಇದು ವೆಯ್ಟ್ಲೆಸ್ ಆಗೋದೇ ಇಲ್ಲ. ಆ ವೆಯ್ಟ್ಲೆಸ್ ಆಗದೇ ಇರೋದ್ರಿಂದ ಒಂದು ಮೈನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, EV ಕಾರ್ಗಳಲ್ಲಿ ಟೈರ್ ಅನ್ನೋದು ಬೇಗ ಸವಿಯುತ್ತೆ. ಈಗ ನಂದು 265 ಏನೋ ಸಮಥಿಂಗ್ ಇದೆ ಅದರ ನಂಬರು, ಅಂದರೆ ತುಂಬ ಅಗಲವಾಗಿರುವಂಥ ಟೈರ್ ಇದು. ನನ್ನ ಕಾರ್ನ ಟೈರ್ ತುಂಬ ಅಗಲ ಇದೆ. ಬಹುಶಃ ಈ ಕಾರಿನ ಟೈರ್ ಏನಾದರೂ ಬೇಗ ಹೋದಾಗ ನನಗೆ ತುಂಬ ಜಾಸ್ತಿ ಖರ್ಚು ಬರಬಹುದು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಇದನ್ನು ತಲೆಯಲ್ಲಿ ಇಟ್ಕೋಬೇಕು, ಬೇಗ ಟೈರ್ ಸವಿಯುತ್ತೆ. ಆಮೇಲೆ ನಾರ್ಮಲ್ ಪೆಟ್ರೋಲ್ ಡೀಸೆಲ್ ಕಾರ್ನ ಟೈರ್ಗೂ EV ಕಾರ್ನ ಟೈರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದು ಮ್ಯಾನುಫ್ಯಾಕ್ಚರಿಂದಾನೇ ನಿಮಗೆ ಆ ಡಿಫ್ರೆನ್ಸು ಬರುತ್ತೆ. ಸಿಕ್ಕದ್ರಲ್ಲಿ ನಾನು ಕಾರ್ಗೆ ಟೈರ್ ಚೇಂಜ್ ಮಾಡ್ತೀನಿ, ಟೈರ್ ಹಾಕ್ತೀನಿ ಅಂತ ಹಾಕೋದು ಕೂಡ ಸೇಫ್ ಅಲ್ಲ. ಅದ್ರ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು. ಈ ವಿಚಾರ ಬದಿಗಿಟ್ರೆ ಇನ್ನೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಈ ಕಾರ್ಗಳನ್ನು ನಾವು EV ಕಾರನ್ನು ಬೈ ಮಾಡೋದ್ರಿಂದ ನಮಗೆ ಡೈಲಿ ಎಕ್ಸ್ಪೆನ್ಸಸ್ಸೇ ಇಲ್ಲ. ಇದು ಈಗ ಸಪೋಸ್ ನಾನು ಡೈಲಿ 2,2 ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಅನ್ನೋ ಥರ ಇದ್ದರೆ ನನಗೆ ಇಲ್ಲಿ ಆ 2,2 ಸಾವಿರ ರೂಪಾಯಿ ಖಂಡಿತ ಡೈಲಿ ಖರ್ಚು ಬರೋದಿಲ್ಲ. ಅಂದರೆ ಖರ್ಚು ಕಮ್ಮಿ ಬರುತ್ತೆ ಅಂತಲ್ಲ, ತಿಂಗಳಿಗೆ ಒಂದು ಸಲ ಕರೆಂಟ್ ಬಿಲ್ ಕಟ್ಕೊಂಡು ಮನೆಯಲ್ಲಿ ಸೇಫಾಗಿ ನಾವು ಹಾಕ್ಕೊಂಡು ಆರಾಮಾಗಿ ಚಾರ್ಜಿಂಗನ್ನು ಮಾಡಿಕೊಂಡು ಪ್ರತಿ ತಿಂಗಳು ನಾವು ಏನು ಎಷ್ಟು ಬೇಕಾದರೂ ಓಡಾಡಿದ್ರು ನಿಮ್ಮ ಹತ್ರ ಜೇಬಲ್ಲಿ ನಯಾ ಪೈಸೆ ದುಡ್ಡಿಲ್ಲ, ನಾನು ಓಡಾಡಬೇಕು, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಂಗೆ ಡೈಲಿ ಏನೂ ರೊಟೇಷನ್ ಆಗೋದಿಲ್ಲ, ನಾನು ಡೈಲಿ ಓಡಾಡಲೇಬೇಕಾಗುತ್ತೆ, ನನಗೆಲ್ಲೋ ತಿಂಗಳಲ್ಲಿ ಒಂದು ಸಲ ಆದರೆ ನಾನು ಕೊಡ್ಬೋದು ಅನ್ನೋ ಥರ ಇದ್ದರೆ ನಿಮ್ಗೊಂದು 4-5 ಸಾವಿರ 10 ಸಾವಿರದ ಒಳಗಡೆ ಕರೆಂಟ್ ಬಿಲ್ ಬರುತ್ತೆ. ಅದನ್ನು ತಿಂಗಳಲ್ಲಿ ಒಂದು ಸಲ ಕಟ್ಕೊಂಡ್ಬಿಟ್ರೆ ನೀವು ಎಷ್ಟು ನಿಮ್ಮ ಹತ್ರ ಜೇಬಲ್ಲಿ ದುಡ್ಡಿಲ್ಲ ಅಂದ್ರೂ ನೀವು ಊರೂರು ಸುತ್ತಬಹುದು, ಓಡಾಡ್ಬೋದು. ಇದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಇದು. ಈಗ ನನ್ನ ಜರ್ನಿ ಮುಂದಕ್ಕೆ ಹೋಗ್ತಾ ಇದೆ ನೋಡಿ. ಆ ಕಡೆ ಸೂರ್ಯ ಕೆಳಗಡೆ ಇಳಿತಾ ಇದ್ದಾನೆ. ನಾನು ಇವತ್ತು ಹಾಸನದಲ್ಲಿ ಸ್ಟೇ ಆಗಲೇಬೇಕಾಗತ್ತೆ. ನಾನು ಮಧ್ಯಾಹ್ನ ಹೊರಟಿದ್ದು ನೋಡಿ. ಈಗ ಆದಿಚುಂಚನಗಿರಿ ಇಲ್ಲಿ ಹತ್ರ ಇದ್ದೀವಿ ನಾವು. ಈ ಕಡೆ ರೈಟ್ ಸೈಡಿಗೆ ಬಂದರೆ ACU ಅಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ, ಅವರ ವಿದ್ಯಾಸಂಸ್ಥೆ ಎಲ್ಲವೂ ಕೂಡ ಇಲ್ಲಿ ಕಾಣಿಸುತ್ತೆ. ಇದು PU ಕಾಲೇಜು, ಇದು ಬಹುಶಃ ಇಂಜಿನಿಯರಿಂಗ್ ಕಾಲೇಜ್ ಅನಿಸುತ್ತೆ, ಈ ಕಡೆ ಇದೆ. ಸೊ ಇಲ್ಲಿಂದ ಮುಂದೆ ಮತ್ತೆ ಇನ್ನೂ ನನಗೆ ಒಂದು 90 ಕಿಲೋಮೀಟ್ರ್ ಹಾಸನಕ್ಕಿದೆ ನನ್ನ ಲೊಕೇಶನ್ ಹೋಗೋದಕ್ಕೆ. ಸೊ ನೋಡೋಣ, ಹೋಗುವ ಬನ್ನಿ. ಈಗ 368 ಕಿಲೋಮೀಟ್ರ್, 78% ಇದೆ ರೇಂಜು. ನೋಡುವ ಎಷ್ಟಕ್ಕೆ ಹೋಗುತ್ತೆ ನೋಡೋಣ. ಆದರೆ ಚಾರ್ಜ್ ಮಾಡಲೇಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ಈ ಚಾರ್ಜನ್ನು ಕಂಪ್ಲೀಟ್ ಖಾಲಿ ಮಾಡ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗಬೇಕು. ನಮ್ಮ ಮನೆಗೆ ಹೋಗೋ ತನಕ ನಾನು ಚಾರ್ಜ್ ಮಾಡಬಾರ್ದು. ನೋಡುವ
AC ಆಫ್ ಮಾಡಿದ್ರೆ ಇನ್ನೂ 50 ಕಿಲೋಮೀಟರ್ ಜಾಸ್ತಿ ಸಿಗುತ್ತೆ, ಆದ್ರೆ ಆಫ್ ಮಾಡೋದಿಲ್ಲ ನಾನು. ಹೋಗೋಣ ನೋಡುವ. ಈಗ ನಾನೇನೋ ಈ ಕಾರನ್ನು ಹತ್ಕೊಂಡು ಓಡಿಸ್ತಿದ್ದೀನಿ, ನಾನೇನೋ ಮಾತಾಡ್ತಿದ್ದೀನಿ, ದುಡ್ಡು ಹಾಕಿ ಕಾರ್ ತಗೊಂಡಿದ್ದೀವಿ, ಸಂದೀಪ್ ಅವ್ರು ಏನೋ ಹೇಳ್ತಾರೆ ಅಂತ ತುಂಬ ಜನರಿಗೆ ಇರ್ಬೋದು. ಮ್ಯಾಟ್ರ್ ಅದಲ್ಲ. ನಾನು ಹೇಳೋದಕ್ಕಿಂತ ನನ್ನ ಜೊತೆಗೆ ಈಗ 6-7 ಜನ ಬಂದಿದ್ದಾರಲ್ಲ, ಅವರು ಹೇಳಿ ನೋಡೋಣ ಏನು ಹೇಳ್ತಾರೆ ಅಂತ. ಆಮೇಲೆ ಫುಲ್ ಲೋಡ್ ಇದೆ ಕಾರು, ನಾವಿಬ್ಬರೇ ಬಂದರೆ ಮೈಲೇಜ್ ಜಾಸ್ತಿ ಕೊಡ್ಬೋದು, ಆದರೆ ಇಲ್ಲಿ ಫುಲ್ ಲೋಡ್ ಇದೆ. ಇವರಿಗೆಲ್ಲ ಏನು ಎಕ್ಸ್ಪೀರಿಯನ್ಸ್ ಆಯ್ತು ನೋಡುವ. ಡ್ರೈವಿಂಗ್ ನಂದಾದರೂ ಕೂಡ ಕೂತ್ಕೊಂಡು ಕಂಫರ್ಟ್ ಝೋನ್ ಹೆಂಗಿದೆ, AC ಚೆನ್ನಾಗಿ ವರ್ಕ್ ಆಗ್ತಿದ್ಯಾ. ಈಗ ನಾವು ಬೆಂಗಳೂರಿಂದ ಹಾಸನಕ್ಕೆ ಹತ್ರ ನಿಯರ್ ಇದ್ದೀವಿ, ಅವ್ರಿಗೇನಾದರೂ ಬಂದಿದ್ದು ಗೊತ್ತಾಯ್ತಾ ಅಥವಾ ಇಷ್ಟು ಬೇಗ ಬಂದ್ಬಿಡ್ತಾ ಅಂತೆಲ್ಲ ಫೀಲ್ ಆಗಬಹುದು. ಅವ್ರಿಗೆ ಏನು ಅನ್ಸುತ್ತೆ ನೋಡುವ. ಎಂತ ಆಯ್ತು ಪಪ್ಪನಿಗೆ, ಎಂತ ಅನಿಸ್ತು ಈಗ ಕಾರು? ಒಳ್ಳೆ ನಾರ್ಮಲ್, ಒಳ್ಳೆ ಸೀಟೆಲ್ಲ ಒಳ್ಳೇದಿತ್ತು, ಒಳ್ಳೆ ಇದಾಗಿತ್ತು. ಮತ್ತು ಯಾವುದು ತೊಂದರೆ ಏನೂ ಇದಿಲ್ಲ. ಕಾಲು ನೀಡಿ ಕೂತ್ಕೊಳ್ಳುವಂಥ ಇದುಂಟು, ಒಳ್ಳೇದಾಯ್ತು. ಇನ್ನೂ ಕೂಡ ಕೆಲವು ದೂರದಿಂದ ಬಂದ್ರೆ ಇನ್ನೂ ಕೂಡ ಕೆಲವು ದೂರ ಹೋಗ್ಬೋದು ಕೂತಲ್ಲಿಂದ. ನಿಮ್ಗೆ ಕೈಕಾಲು ನೋವು ಆತರ ಏನ್ ಬರ್ಲಿಲ್ಲ? ಏನು ಬರ್ಲಿಲ್ಲ? ಅದೇನು ಬರ್ಲಿಲ್ಲ. ಓಕೆ. ಈಗ AC ಇದೆಲ್ಲ ತುಂಬಾ ಕೂಲ್ ಆಗಿದೆ. ಹೊರಗಡೆ ಸೌಂಡ್ ಜಾಸ್ತಿ ಕೇಳತ್ತಾ ನಿಮ್ಗೆ? ಸೌಂಡೇ ಇಲ್ಲ, ಏನು ಕೇಳಲ್ಲ, ಕೇಳುದಿಲ್ಲ. ಇದರಲ್ಲಿ ಇದೊಂದು ಸಿಸ್ಟಮ್ ಇಟ್ಟಿದ್ದಾರೆ. ಏನಂದ್ರೆ ಈಗ ನೋಡಿ, ಈಗ ಇದನ್ನ ಮಾಡಿದ್ರೆ ನಿಮ್ಗೆ ಹೊರಗಡೆ ಸೌಂಡ್ ಬರುತ್ತಲ್ವಾ, ಇದನ್ನ ಕ್ಲೋಸ್ ಮಾಡ್ರೆ ಕಂಪ್ಲೀಟ್ಲಿ ನಾಯ್ಸ್ ಲೆಸ್. ಇದು ಹೊರಗಡೆ ಸೌಂಡ್ ಒಂಚೂರು ಬರೋದಿಲ್ಲ, ಅಷ್ಟು ನೀಟಾಗಿ ಬಿಲ್ಡ್ ಮಾಡಿದ್ದಾರೆ. ಆಮೇಲೆ ಸನ್ಲೈಟ್ ಕೂಡ ಈ ಗ್ಲಾಸ್ ಮೇಲೆ ಬಿದ್ದರೆ UV ಪ್ರೊಟೆಕ್ಟ್ ಇದೆ, ಅದನ್ನು ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ಕೂಡ ಬಿಲ್ಡ್ ಮಾಡಿದ್ದಾರೆ ಈ ಕಾರಲ್ಲಿ. ಓಕೆ, ಅಮ್ಮನಿಗೆ ಏನು ಅನಿಸ್ತೀಗ? ನನಗೆ ಒಳ್ಳೆ ಖುಷಿ ಆಯ್ತು ಮಾರೆ. ಎಂತ ಮಾರ್ರೆ, ನಾವು 7-8 ಕಾರ್ ಇತ್ತು ನಮ್ಮ ಹತ್ರ, ಇಷ್ಟು ಒಳ್ಳೇದು ಯಾವ್ದು ಇಲ್ಲ. ಇದು ಫಸ್ಟ್ ಕ್ಲಾಸ್ ಕಾರ್. ನಾವು ಅಂದ್ರೆ ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಹಾಸನದವರೆಗೆ ಪಪ್ಪಲರಿಗೂ ನಮ್ಗೆ ಒಂಚೂರು ಜಂಪ್ ಏನೂ ಇಲ್ಲಿಲ್ಲ. ಬೆನ್ನು ಬರೋದು ಆತರ ಎಂತ ಆಯ್ತಾ? ಅಂತದೂ ಇಲ್ಲ, ಎಂತ ಇಲ್ಲ. ಒಳ್ಳೆ ಖುಷಿ ಆಯ್ತು ನಮಗೆ. ಖುಷಿ ಆಯ್ತಾ? 7-8 ಜನ ಕೂತ್ಕೊಂಡು ಮಾತಾಡ್ತಾ ಒಳ್ಳೆ ಒಂದು ಎಂಜಾಯ್ ಮಾಡ್ತಾ ಹೋಯ್ಲಕ್ಕೆ. ಈಗ ಅಲ್ಲೆಲ್ಲ ತುಂಬಾ ಜನ ನಮ್ ಕಾರ್ ನೋಡ್ರ, ಅವಾಗ ನಿಂಗೆ ಏನ್ ಅನ್ಸ್ತು? ನನಗೆ ಏನು ಅನ್ಸೋಕೆ ಅಂತ ಬಾಕಿ ಇಲ್ಲ, ಅದ್ರಲ್ಲಿ ಭಯಂಕರ ಖುಷಿ ಆಯ್ತು. ಇಷ್ಟು ದಿವಸದವರಿಗೆ ಹೆಗ್ಗೆದ್ದೆ ಸ್ಟುಡಿಯೋ ಸಂದೀಪ್ ಶೆಟ್ಟಿ ಹೆಗ್ಗೆದ್ದೆ ಅನ್ಕೊಂಡು ಎಲ್ಲರೂ ಹೇಳ್ತಾ ಇದ್ದೀರಾ. ಅದ್ರ ಜೊತೆಗೆ ಇದೊಂದು ಕಾರನ್ನು ನೋಡ್ತಾ ಇದೆ. ಎಷ್ಟಿತ್ತು ಮಾರ್ರೆ ನಿಮ್ ಕಾರ್? ಇದೆಂತ ಕಾರ್ ಮಾರ್ರೆ, 1 ಕೋಟಿ ಕಾರು ಇಷ್ಟು ಒಳ್ಳೇದು ಬರ್ತಿಲ್ಲ. ಇದೆಂತ ಕಾರ್ ತಕೊಂಡಿರಿ ಮಾರ್ರೆ, ಒಳ್ಳೇದಿತ್ತು, ಕಲರ್ ಒಳ್ಳೇದಿತ್ತು, ಕಾರು ಒಳ್ಳೇದಿತ್ತು ಅಂದೇಳಿ ಎಲ್ಲರೂ ಹೇಳ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ಓಕೆ. ಈಗ ಹಿಂದ್ಗಡೆ ಇಬ್ರಿದ್ದಾರೆ ನಮ್ಮವರು, ನೀವು ನೋಡುವ ವಿಡಿಯೋ ಎಲ್ಲ ಎಡಿಟ್ ಮಾಡೋದು ಅವರೇ ನೋಡಿ. ಹಿಂದೆ ಕೂತವ್ರು ನೋಡಿ, ಅವ್ರು ಮುಂದೆ ಬರಲ್ಲ. ಅವ್ರಿಗೆ ಏನು ಅನ್ಸುತ್ತೆ ನೋಡುವ ಈಗ ಫೀಲಿಂಗ. ರಿತೇಶ್ಗೆ ಅಂತ ಅನ್ಸ್ತ? ತುಂಬಾ ಚೆನ್ನಾಗಿದೆ. ಎಷ್ಟೇ ಲಾಂಗ್ ಹೋದ್ರು ಬೆನ್ನು ಏನು ಬರಲ್ಲ. ಈಗ ನೀನ್ ಲಾಸ್ಟ್ ರೋಲ್ ಕೂತಿದ್ದೆ, ತಲೆಗೆ ಟಚ್ ಆಗೋದು ಆತರ ಏನಾದ್ರು ಆಗತ್ತಾ? ಆತರ ಏನು ಇಲ್ಲ, ಏನಾಗಿಲ್ಲ. ಈಗ ನಿನ್ಗೆ ಈಗ ಕಾಲು ಮಂಡಿಗೆ ಈ ಮುಂದಿನ ಸೀಟು ತಾಗೋದು ಆತರ ಆಗ್ತಿದ್ಯಾ? ಆತರ ಏನು ಇಲ್ಲ, ಇದು ಸ್ಪೇಸ್ ಇದೆ, ಬಟ್ ಸೀಟ್ನು ಅಡ್ಜಸ್ಟ್ ಮಾಡ್ಕೋಬಹುದು ನಾವು ಬೇಕಾದ್ರೆ. ಹಿಂದೆನೂ ಮಾಡ್ಬೋದು, ಮುಂದೆನೂ ಮಾಡ್ಬೋದು. ಈಗ ನಾನು ನೀವು ಹೈಟ್ ಇದ್ರೆ ಒಂಚೂರು ಮುಂದೆ ಮಾಡಿದ್ದೀನಿ, ಹಂಗಾಗಿ ನಿಮ್ಗೇನು ಟಚ್ ಆಗ್ಲಿಲ್ಲ. ಹೌದು. ಈಗ ಕೆಲವು ಕಾರಲ್ಲಿ 7 ಸೀಟರ್ ಏನಾಗುತ್ತೆ ಅಂದ್ರೆ ಕಿಡ್ಸ್ ಚೇರ್ ಅಂತ ಮಾಡ್ತಾರೆ, ಅಂದ್ರೆ ಹಿಂದ್ಗಡೆ ಇರೋದು ಮಕ್ಕಳಿಗಂತಾನೆ ಬಿಡ್ತಾರೆ. ಇದು ಆತರ ಇಲ್ಲ, ದೊಡ್ಡವರು ಕೂತ್ಕೋಬಹುದಲ್ಲ, ಒಂದ್ 2 ಅವರ್ 3 ಅವರ್ ಜರ್ನಿ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಓಕೆ, ಪಕ್ಕದಲ್ಲಿ ಪ್ರದೀಪ್ ಅವ್ರು ಇದಾರೆ. ನಿಮ್ಗೇನು ಅನ್ಸ್ ಪ್ರದೀಪ್? ಈಗ ನಮ್ಮ ಹತ್ರ 3 ಕಾರ್ ಇದೆ. ಸೊ ನೀನು ಓಡಿಸ್ತೀಯ ಅದನ್ನ, ಈಕೋನು ಓಡಿಸ್ತಿದ್ಯಾ, ನಮ್ ನೆಕ್ಸಾನು ಇದೆ, ಅದನ್ನು ಓಡಿಸ್ತೀಯಾ. ಅದಕ್ಕೂ ಇದಕ್ಕೂ ನಿಮ್ಗೆ ಏನ್ ಕಂಡು ಬಂತು? ಈಗ ನಾವು ಫಸ್ಟ್ ಅನ್ಕೊಂಡ್ವಿ ಇನೋವಾ ತಗೊಳ್ಳೋಣ ಅನ್ಕೊಂಡ್ವಿ, ಆದ್ರೆ ಇನೋವಾ ನಮ್ಗೆ ಹೌದು ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲ ತಗೊಂತಾರೆ, ಅದೊಂದು ಅಫಿಷಿಯಲ್ ಆಗಿರುತ್ತೆ, ಆತರ ಒಂದು ಇರುತ್ತೆ. ಬಿಟ್ರೆ ಇಷ್ಟು ಫೀಚರ್ಸ್ ಅದ್ರಲ್ಲಿ ಇಲ್ಲ ಅಂತ ನಾವು ಕ್ಯಾನ್ಸಲ್ ಮಾಡಿದ್ವಿ. ಇದು ಈ ವೇರಿಯಂಟ್ ಅಲ್ಲಿ ನಿಂಗೆ ಏನ್ ಅನಿಸ್ತು? ಈಗ ಇದು ಯಾರ ಹತ್ರ ಜಾಸ್ತಿ ಜನರ ಹತ್ರ ಇಲ್ಲ. 9S ಇದು EV ಬೇರೆ. ಈಗ ನಿಂಗೆ ಹೆಂಗೆ ಫೀಲ್ ಆಯ್ತು? ಈಗ ಏನ್ ಫೀಲ್ ಆಗ್ತಿದೆ ಕಾರ್ ತಗೊಂಡ್ಮೇಲೆ? ಕಾರ್ ತಗೊಂಡ್ಮೇಲೆ ಇದು ಅವಾಗ್ಲೇ ಗೊತ್ತಾಯ್ತು. ಆ ಹೋಟ್ಲಲ್ಲಿ ಎಲ್ಲರೂ ಬಂದು ನೋಡ್ರಲ್ಲ, ಅದೇ ಖುಷಿ ಆಯ್ತು. ಅಲ್ಲಿ ಹೊರಗಡೆ ನಿಲ್ಲಿಸಿದಾಗ ಆ ಲುಕ್ಕೇ ಬೇರೆ ಇದ್ರದ್ದು. ಅದ್ರ ಪಕ್ಕನೇ ಒಂದು ಇನೋವಾ ನಿಂತಿತ್ತು. ಆ ಇನೋವಾ ಎದ್ರೆ ಇನೋವಾ ಸೈಡ್ ಅಲ್ಲಿ ಇದೇ ಲುಕ್ ಆಯ್ತು ಹೊರ್ತಿತ್ತು. ಅಷ್ಟು ಚೆನ್ನಾಗಿದೆ. ನಾನೇ ಫಸ್ಟ್ ಹೇಳಿದೆ ನಿಮ್ಗೆ, ಈ ಕಾರ್ ಬುಕ್ ಮಾಡೋ ಬೇಡ, ಇನೋವಾ ತಗೊಳ್ಳೋ ಅಂತ ನಾನೇ ನಿಮ್ಗೆ ಹೇಳಿದೆ. ಅನಿಸ್ತಿತ್ತು ಇನೋವಾ ತಗೊಂಡಿದ್ರೆ ಅದ್ರಲ್ಲಿ ಏನು ಇಲ್ಲ, ಇದೇ ತುಂಬಾ ಚೆನ್ನಾಗಿದೆ ಅನಿಸ್ತಿತ್ತು ಅಲ್ವಾ? ಹೌದು. ಕಲರ್ ಆಪ್ಷನ್ ಚೆನ್ನಾಗಿದೆ, ಆಪ್ಷನ್ ಹಂಗೆ ತುಂಬಾ ಚೆನ್ನಾಗಿದೆ. ಇದು ಹಿಂದೆ AC ನೂ ಹಂಗೆ ಒಳ್ಳೆ ಕೂಲಿಂಗ್ ಇದೆ.
AC ಫುಲ್ ಚಳಿ ಆಗ್ತಿತ್ತು, ಅಷ್ಟು ಕೂಲಿಂಗ್ ಇದೆ. ನಿಮ್ಗಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ? ಚಾರ್ಜಿಂಗ್ ಇದು ಕೊಟ್ಟಿದಾರಲ್ಲ? ಚಾರ್ಜಿಂಗ್ ಇದೆ ಇಲ್ಲಿ, ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಇದೆ. ಓಕೆ, ಹಿಂದ್ಗಡೆನು ವೈರ್ಲೆಸ್ ಚಾರ್ಜಿಂಗ್, ಹಿಂದ್ಗಡೆ ನೀರ್ ಬಾಟ್ಲ್ ಇಡೋದಕ್ಕೆ ಇದೆ, ಕೈ ಹಿಡ್ಕೊಳ್ಳೋದಕ್ಕೂ ಇರ್ಬೇಕನ್ಸುತ್ತೆ. ಎಲ್ಲ ಇದೆ, ಎಲ್ಲ ಆಪ್ಷನ್ ಇದೆ ಇಲ್ಲಿ. ಎಸ್ ನಾನು ಇನ್ನು ಸ್ಪೀಕರ್ ಹಿಂದ್ಗಡೆ ಎಲ್ಲದೂ ಇದೆ. ಎಲ್ಲ ಇದೆ ಅಲ್ಲ? ಸೌಂಡ್ ಸಿಸ್ಟಮ್ ಹೆಂಗಿದೆ? ಈಗ ನೈಟ್ ನಿನ್ನೆ ಡಿಜೆ ಹಾಕೊಂಡು ಕುಣಿತಿದ್ರಿ ನೀವು ಮನೆಯಲ್ಲಿ, ಹೌದೌದು. ಹೆಂಗಿದೆ ಅದು? ಅದು ಮಾತ್ರ ನೆಕ್ಸ್ಟ್ ಲೆವೆಲ್, ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಲ್ಲ, ಆ ತರ ಇದೆ. ಓಕೆ, ಡಿಜೆ ಅಂದ್ರೆ ನಮ್ಗೂ ತುಂಬಾ ಇಷ್ಟ. ಹೌದು, ಮತ್ತೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಲ್ಲ, ಆ ತರ ಇದೆ. ಈ ಕಾರನ್ನ ಲೈಟ್ ಎಲ್ಲದು ಆಂಬಿಯಂಟ್ ಲೈಟ್ ಅಂತಿದೆ. ಈಗ ನೈಟ್ ಡ್ರೈವ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲೆಲ್ಲ ಲೈಟ್ ಬರುತ್ತೆ, ಅಂದ್ರೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಇರೋದು, ಇಲ್ಲೆಲ್ಲ ಬರುತ್ತೆ ಲೈಟು, ಇಲ್ಲೂ ಬರುತ್ತೆ, ಸನ್ ರೂಫ್ ಮೇಲ್ಗಡೆನೂ ಬರುತ್ತೆ. ಆಮೇಲೆ ನೀವು ಯಾವುದೋ ಒಂದು ಮ್ಯೂಸಿಕ್ ಹಾಕ್ಬಿಟ್ಟು, ಅಂದ್ರೆ ಗಾಡಿ ಪಾರ್ಕ್ ಮಾಡಿದ್ದಾಗ ಮಾತ್ರ ಇದಾಗೋದು. ಆಂಬಿಯಂಟ್ ಲೈಟು ಒಳಗಡೆದೆಲ್ಲ ಈಗಲೂ ಬರ್ತಾ ಇದೆ, ಅದು ನಮ್ಗೆ ಡೇ ಟೈಮಲ್ಲಿ ಕಾಣಿಸಲ್ಲ, ನೈಟ್ ಕಾಣಿಸುತ್ತೆ. ಆದರೆ ನೈಟ್ ಏನಾದರೂ ನೀವು DJ ಪ್ರಿಯರ್ ಆಗಿದ್ರೆ, ಎಲ್ಲ ನಾ ಕುಣಿತೀನಿ, ನಮ್ಗೆ ಒಳ್ಳೆ ಲೈಟಿಂಗ್ ಬೇಕು ಅಂದರೆ ಪಾರ್ಕ್ ಮಾಡಿಬಿಟ್ಟು ನೀವು ಯಾವ ಸಾಂಗ್ ಹಾಕ್ತೀರಾ ಆ ಸಾಂಗನ್ನು ಹಾಕಿಬಿಟ್ಟು ಆಂಬಿಯಂಟ್ ಆಪ್ಷನ್ ಇದೆ ಒಂದು, ಅದನ್ನು ಆನ್ ಮಾಡಿಬಿಟ್ರೆ ನೀವೇ ಆ ಸಾಂಗ್ ಹೆಂಗೆ ಬರುತ್ತೆ ಹಂಗೆ ಇದರಲ್ಲಿ ಲೈಟಿಂಗ್ ಆಗುತ್ತೆ, ಕುಣಿಯುತ್ತೆ, ಕುಣಿಸುತ್ತೆ, ಎಲ್ಲ ಮಾಡುತ್ತೆ. ಅದೊಂಥರ ಚೆನ್ನಾಗಿದೆ. ಫುಲ್ಲು ಸೌಂಡ್ ಕೊಟ್ಟರೆ, 16 ಸ್ಪೀಕರ್ ಇದೆ ಒಳಗಡೆ, ಫುಲ್ಲು ಸೌಂಡ್ ಕೊಟ್ಟರೆ ಗಾಡಿ ಶೇಕ್ ಆಗುತ್ತೆ, ಹಿಂಗೆ ಆಗುತ್ತೆ, ಆ ಥರ ಇದೆ ನೋಡಿ. ಇದು ಈಗ ಅವ್ರು ಮಾತಾಡಿದ್ರಲ್ಲ, ಅದು ರಿಯಲ್ ರಿವ್ಯೂ, ಅದು ನಿಜವಾದ ರಿವ್ಯೂ. ಥ್ಯಾಂಕ್ ಯು ಎಲ್ರಿಗೂ. ವೀಕ್ಷಕರೇ, ನಾವು ಈಗ ಹಾಸನಕ್ಕೆ ಬಂದ್ವಿ, ನಮ್ಮ ರಿಲೇಟಿವ್ ಮನೆಗೆ ಬಂದ್ವಿ. ಸಂಜೆ ಆಯಿತು, ಜರ್ನಿ ಏನೂ ಸುಸ್ತಾಗಿಲ್ಲ. ಆದರೆ ರೇಂಜ್ ನೋಡಿ, ಈಗ ಇದು ಮೈನ್ ಜರ್ನಿ ವಿಡಿಯೋ ಯಾಕೆ ಮಾಡ್ತಿದ್ದೀವಿ ಅಂದರೆ, ಇಲ್ಲಿ ರೇಂಜ್ ಎಷ್ಟು ಕೊಡುತ್ತೆ, ಅವ್ರು ಎಷ್ಟು ತೋರಿಸಿದ್ದಾರೆ ಅಷ್ಟೇ ಬರುತ್ತಾ ಅನ್ನೋದಕ್ಕೆ ಇದು ಎಕ್ಸಾಂಪಲು. 269 ರೇಂಜ್ ಹಾಗೆ ಉಳಿದಿದೆ. ಟೋಟಲ್ಲು ನಾನು 169, 1 ಕಿಲೋಮೀಟ್ರ್ ಆಚೆ ಈಚೆ ಆದ್ರೂ 170 ಕಿಲೋಮೀಟ್ರ್ ಬಂದಿದ್ದೀನಿ ಈಗ ದೂರಕ್ಕೆ. ಅಂದರೆ ನಾವಲ್ಲಿ ನೋಡುವಾಗ 460 450 ಆಗಿತ್ತು. ನೀವು ಅದನ್ನು ಕಳೆದ್ರೂ 170 ಕಳೆದ್ರೂ ನಿಮಗೆ 290 ಬರಬೇಕಿತ್ತು, ಆದರೆ ಇಲ್ಲಿ 270 ಬಂದಿದೆ. ಅಂದರೆ ಅವರು ಶೋರೂಮ್ ಅವ್ರು ಹೇಳಿರೋದು 550ಕ್ಕಿಂತ ಮೇಲೆ ಅಂತ ಹೇಳ್ತಾರೆ. ಅದು AC ಆಫ್ ಮಾಡಿದ್ರೆ ಓಕೆ, ಒಪ್ಕೊಳ್ಳೋಣ. ಅಗೈನ್ ನಾವು AC ಹಾಕ್ಕೊಂಡು 2 ರೋವಲ್ಲೂ AC ಹಾಕ್ಕೊಂಡು ಬಂದಿರೋದ್ರಿಂದ ನಮಗೆ 460 ತೋರಿಸ್ತು, ಅವ್ರು ಹೇಳಿರೋದಕ್ಕಿಂತ 100 ಕಮ್ಮಿ ತೋರಿಸ್ತು. ಮತ್ತೆ AC ಹಾಕ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದಾಗ ನಮಗೆ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಮತ್ತು 20 ಕಡಿಮೆ ಆಯಿತು. ಸೊ ಇಲ್ಲೊಂದು 2-3 ವಿಚಾರವನ್ನು ತಿಳ್ಕೊಬೇಕು. ಒಂದು, ನಮ್ಮ ವೆಹಿಕಲಲ್ಲಿ, ನಮ್ಮ ಕಾರಲ್ಲಿ ನಾವು ಫುಲ್ ಫ್ಯಾಮಿಲಿ ಇದ್ದೀವಿ, ಅಂದರೆ ತುಂಬ ಜನ ಇದ್ದೀವಿ, ನಾವು 7-8 ಜನ ಇದ್ದೀವಿ ಒಂದು. ಇನ್ನೊಂದು, ನಾವು ಹೈವೇಲಿ ಬಂದಿರುವಂಥದ್ದು. ಹೈವೇಲಿ ಬಂದಾಗ ನಿಮಗೆ ಬ್ಯಾಟ್ರಿ ರೀಜನ್ರೇಷನ್ ಆಗೋದಿಲ್ಲ. ಈಗ ನಾವು ಬೆಂಗಳೂರಲ್ಲಿ ಇದನ್ನೇ 550 ಪಕ್ಕಾ ಓಡಿಸ್ಬೋದು, ಆದರೆ ನಾವು ಈ ಥರ ಲಾಂಗ್ ಬಂದಾಗ ರೀಜನ್ರೇಷನ್ ಆಗೋದಿಲ್ಲ. ಇದು ಒಂದು ಕಾರಣ ಇರಬಹುದು. ಆದ್ರೂ ನಾವು ಸೇಫರ್ ಝೋನ್ಗೆ ಎಲ್ಲಾದರೂ ಚಾರ್ಜಿಂಗ್ ಪಾಯಿಂಟ್ ಕೊಂಡ್ಕೋಬೇಕಾಗತ್ತೇನೋ ಅಂತ ನನಗೆ ಒಂದು ಫೀಲ್ ಆಯಿತು. ಇನ್ನೂ 270, ಆವಾಗ 270 ಇತ್ತು, ಈಗ ಸ್ಲೋ ಆಗಿ ಬಂದೆ ನೋಡಿ, ಹಾಗಾಗಿ 271 ಆಯ್ತು ನೋಡಿ. ನಮ್ಮ ಡ್ರೈವಿಂಗ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ನಾವು ಒಂದೊಂದು ಕಡೆ 100 ಸ್ಪೀಡಲ್ಲೇ ಬಂದಿದ್ದೀನಿ, ಒಂದೊಂದು ಕಡೆ 120 ಬಂದಿದ್ದೀನಿ, ಇನ್ನೂ ಬೇರೆ ಕಡೆ 60 80 ಬಂದಿದ್ದೀನಿ. ಹಾಗಾಗಿ ಅದನ್ನು ನಾವು ಹೇಳೋದಕ್ಕಾಗಲ್ಲ. ಆದರೂ ನೋಡೋಣ, ಇನ್ನೂ ನಾವು ವಾಪಸ್ ಹೋಗಬೇಕು, ಹಾಸನ ಪೂರ್ತಿ ರೌಂಡ್ ಹಾಕಬೇಕು, ಬೇರೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಸಪೋಸ್ ಏನಾದರೂ ಆಗಿಲ್ಲ ಅನ್ನೋಂಥ ಸಿಚುವೇಶನ್ ಬಂದಾಗ ಏನಾಗುತ್ತೆ ನೋಡೋಣ. ಸೊ ಇವತ್ತಿಗೆ ನಮ್ಮ ಜರ್ನಿ ಇಲ್ಲಿ ಮುಗಿಯುತ್ತೆ. ಸೊ ಇಲ್ಲಿ ಮುಗಿದು ನಾವು ಇಲ್ಲೇ ಸ್ಟೇ ಆಗಿಬಿಟ್ಟು ನಾಳೆ ಮತ್ತೆ ಜರ್ನಿಯನ್ನು ಕಂಟಿನ್ಯೂ ಮಾಡ್ತೀವಿ. ನೀವೇ ನೋಡ್ಕೊಂಡಿರ್ತೀರ 271 ರೇಂಜ್ ಇದೆ ಇನ್ನೂ. ಸೊ ನೋಡುವ, ಮತ್ತೆ ನಾಳೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ. ಯಾವುದೇ ಕಾರಣಕ್ಕೂ ಇವತ್ತು ಚಾರ್ಜ್ ಮಾಡೋದು ಇಲ್ಲ, ಚಾರ್ಜ್ ಮಾಡೋದು ಬೇಡ. ಓಕೆನಾ? ಥ್ಯಾಂಕ್ ಯು.